ಮಾಡಿದ್ದಾರೆ. ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷಮೆ ಕೇಳದೆ ಹೋದ್ರೆ ನಿಮ್ಮನ್ನು ಹತ್ಯೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅದಕ್ಕೆ ನಾ ಹೇಳಿದೆನ್ರಿ, ಇದು ಸಿಟಿ ರವಿ ಅವರು ಉದ್ದೇಶಪೂರ್ವಕವಾಗಿ ಒಂದು ಷಡ್ಯಂತ್ರ ಮಾಡಿ ಅವರು ಕಾನೂನು ಬಾಹಿರವಾಗಿ ಬಂಧಿಸುವಂಥ ಕೆಲಸ ಮಾಡಿದರು. ಅದು ಸೆಷನ್ ನಡೆದಂಥ ಸಂದರ್ಭದಲ್ಲಿ ಸಭಾಪತಿಗಳ ಮತ್ತು ಸ್ಪೀಕರ್ ಪರ್ಮಿಷನ್ ಇಲ್ಲದೆ ಯಾವ ಶಾಸಕರನ್ನು ಅರೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಕಾನೂನು ಬಾಹಿರವಾದಂಥ ಕೃತ್ಯ. ಅದರ ಬಗ್ಗೆ ಈಗಾಗಲೇ ಸಿಟಿ ರವಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಇನ್ ದ ಮೀನ್ ಟೈಮ್ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು, ಸಿಟಿ ರವಿ ಅವರು, ನನಗೆ ಒಂದು ಥ್ರೆಟ್ ಇದೆ, ಜೀವ ಬೆದರಿಕೆ ಹಾಕುವಂಥದ್ದು ಪ್ರಾರಂಭ ಆಗಿದೆ ಅನ್ನುವಂಥದ್ದು. ಅದ್ರ ಬಗ್ಗೆ ಈಗಾಗಲೇ ಮುನ್ಸೂಚನೆಗಳು ಬರ್ತಾ ಇದ್ದಾವೆ. ಮತ್ತು ಈಗ ಪತ್ರ ಬರೆಯುವ ಮುಖಾಂತರ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷಮಾಪಣೆ ಕೇಳಬೇಕು, ಇಲ್ಲದ್ರೆ ನೀವು ಜೀವ ಬೆದರಿಕೆ ಹಾಕ್ತೀರ ಅಂತ ಹೇಳಿ, ಜೀವವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಬೆದರಿಕೆ, ಹತ್ಯೆಯ ಬೆದರಿಕೆಯನ್ನು ಹಾಕಿದಾರಲ್ಲ, ಇದು ನೋಡಿದರೆ ಏನೋ ಒಂದು ಷಡ್ಯಂತ್ರ ನಡೀತಾ ಇದೆ ಅವ್ರ ಮೇಲೆ. ಮತ್ತು ಈ ರೀತಿ ಒಂದು ಜೀವ ಬೆದರಿಕೆ ಇರುವಂಥದ್ದು ಹತ್ಯೆ ಮಾಡ್ತೀನಿ ಅಂತ ಹೇಳಿದಾಗ ಇದು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಂತ. ಯಾವ ರಾಜ್ಯದಲ್ಲಿ ಇದ್ದೀವಿ ನಾವು, ಯಾವ ಒಂದು ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ದಲ್ಲಿ ನಾವು ಇದ್ದೇವೋ ಇಲ್ಲೋ. ಈಗ ಅವರ ಹೇಳಿಕೆ ಬಗ್ಗೆ ಅದು ಎನ್ಕ್ವೈರಿ ನಡೀತಾ ಇದೆ, ಒಂದು ಕಡೆ ನಡೀಲಿಲ್ಲ. ಅದಿಲ್ಲದ್ರೆ ಇದು ಈ ರೀತಿ ಒಂದು ಬೆದರಿಕೆ ಹಾಕಿ ಕ್ಷಮಾಪಣೆ ಕೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ರಾಜ್ಯ ಸರ್ಕಾರದ ಒಂದು ಅಸ್ತಿತ್ವ ಬಗ್ಗೆ ನಾನು ಪ್ರಶ್ನೆ ಮಾಡಬೇಕಾಗ್ತದೆ. ಇಲ್ಲೊಂದು ಹೋಮ್ ಮಿನಿಸ್ಟ್ರು, ಇಲ್ಲೊಂದು ಹೋಮ್ ಡಿಪಾರ್ಟ್ಮೆಂಟು, ಪೊಲೀಸ್ ವ್ಯವಸ್ಥೆ ಇದೆಯೋ ಇಲ್ಲ ಅನ್ನುವಂಥದ್ದು ನಾವು ಕೇಳಬೇಕಾಗ್ತದೆ. ಇದನ್ನು ರಾಜ್ಯ ಸರ್ಕಾರ ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಇಲ್ಲದ್ರೆ ಮುಂದೆ ನಾಳೆ ಏನಾದ್ರು ಅನಾಹುತದಾಗ ಅದಕ್ಕೆ ಜವಾಬ್ದಾರಿ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಆಗ್ತಾರೆ. ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಒಬ್ಬ ಮಾಜಿ ಸಚಿವರು, ಶಾಸಕರು, ಈಗ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಅದಕ್ಕೆ ಒಬ್ಬ ನಾಯಕನಿಗೆ, ರಾಜಕೀಯ ನಾಯಕನಿಗೆ ರಕ್ಷಣೆ ಇಲ್ಲುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆದರೆ ಮುಂದೆ ಏನಾಗ್ಬೋದು ಅನ್ನುವಂಥದ್ದು. ನಾಳೆ ಯಾರು ಹೇಳೋರು ಕೇಳೋರು ಇಲ್ಲದಂಥ ಪರಿಸ್ಥಿತಿ ರಾಜ್ಯದಲ್ಲಿ ಉದ್ಭವ ಆಗ್ತದೆ. ಮಾಜಿ ಸಚಿವರು ಇರ್ಬೋದು, ವಿಧಾನ ಪರಿಷತ್ತಿನ ಪ್ರೆಸೆಂಟ್ ಸಿಟ್ಟಿಂಗ್ಸ್ ಸದಸ್ಯರಿದ್ದಾರೆ, ಅಂಥವ್ರಿಗೆ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಇನ್ನು ಸಾಮಾನ್ಯರ ಗತಿ ಏನಾಗ್ಬೋದು ಅದನ್ನು ವಿಚಾರ ಮಾಡಬೇಕಾಗ್ತದೆ. ತಕ್ಷಣ ಕ್ರಮ ಕೈಗೊಳ್ಬೋದು. ಸಿಟಿ ರವಿಗೆ ಎಲ್ಲ ರೀತಿಯಾದಂಥ ರಕ್ಷಣೆ ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿ. ಹಿಂದುತ್ವದ ಪರವಾಗಿ ಮಾತಾಡ್ತಿದ್ದಾರೆ ಸರ್ ಜಾಸ್ತಿ ಅವರು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷಮೆ ಕೇಳ್ಬೇಕಂತ ಹೇಳಿದ್ದಾರೆ ಸರ್ ಅವರು. ಇದರ ಹಿಂದೆ ಏನೋ ಬೇರೆ ಏನಾದರೂ ನೋಡಿ ಏನಾಗಿದೆ, ಕಾಂಗ್ರೆಸ್ ಇವತ್ತು ತಮ್ಮ ಟೀಕಾಕಾರನ್ನ ಸಹಿಸ್ಕೊಳ್ತಾ ಇಲ್ಲ. ಯಾರು ಟೀಕೆ ಮಾಡ್ಲಿಕ್ಕೆ ಹೋಗ್ತಾರೆ, ಹೋರಾಟ ಮಾಡ್ಲಿಕ್ಕೆ ಹೋಗ್ತಾರೆ, ಹಿಂದುತ್ವ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾರೆ, ಅವ್ರಿಗೆ ಎಲ್ಲ ರೀತಿ ಗಂಡಾತರ ತರುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾರೆ. ಇದ್ರ ಹಿಂದೆ ಯಾರು ಕೈವಾಡ ಇದೆ ಅಂತ ಅಲ್ಲ ನೋಡಿ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಅವ್ರು ಮಾತಾಡ್ತಿದ್ರೆ ಮತ್ತು ಅವ್ರದ್ದೇ ಕೈವಾಡ ಅಂತ ಹೇಳ್ಬೇಕಾಗುತ್ತೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಹಿಂದೆ ಅರೆಸ್ಟ್ ಮಾಡಲಿಕ್ಕೆ ಅವ್ರ ಹೆಸರು ಬಂತಿದ್ರಾಗೆ. ಹೀಗಾಗಿ ಇದೆಲ್ಲ ಫ್ಯಾಕ್ಟ್ರಿ ಕೂಡಿದಾವ ಅಂತ ನಂಗೆ ಅನಿಸ್ತದೆ ಸರ್. ಅವತ್ತು ಇನ್ಸಿಡೆಂಟ್ ಆದ ದಿವಸ ಘಟನೆ ಅವರೆಲ್ಲ ಮಾಡಿದ್ದು, ಆಮೇಲೆ ಕಾಲಿಡಿ ಅಂತದ್ದು, ಇವತ್ತಿನ ಘಟನೆ ಅಲ್ಲ, ಒಂದಕ್ಕೊಂದು ಪೂರಕೆ ಇದೆ. ಅವತ್ತಿನಿಂದ ಇಲ್ಲಿವರೆಗೂ ಸಹಿತಿಗೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಮತ್ತು ಇನ್ನಿತರ ಹಲವಾರು ಕಾಂಗ್ರೆಸ್ ನಾಯಕರು, ಅಲ್ಲಿ ಪುಡಿ ಕಾರ್ಯಕರ್ತರು ಇದಾರಲ್ಲ, ಈ ಕಿರಿಯ ಏನು ಅಲ್ಲಿದಾರಲ್ಲ, ಅವ್ರು ಹೊಡಿಲಿಕ್ಕೆ ಹೋಗಿದ್ರು. ಅವತ್ತಿಂದ ಇಲ್ಲಿವರೆಗೆ ನೋಡಿದರೆ ಇವತ್ತು ಆ ಒಂದು ಪ್ರಕರಣವನ್ನು ಇನ್ನೂ ಮರೆತಿಲ್ಲ. ನಿಜವಾಗಿ ಸಭಾಪತಿಯವ್ರ ಕಡೆ ಹೋಗಿ ಇದಕ್ಕೆ ಒಂದು ಇತ್ಯರ್ಥ ಮಾಡಬೇಕಾಗಿತ್ತು. ಅದು ಬಿಟ್ಟು ಕಂಪ್ಲೇಂಟ್ ಕೊಡೋದು, ಮತ್ತೊಂದು ಮಾಡೋದು, ಇದೆಲ್ಲ ನೋಡಿದರೆ ಬಹುಶಃ ಒಂದು ಟಾರ್ಗೆಟ್ ಇಟ್ಟು ಮಾಡ್ತಾರೆ ಅಂತ ಅನಿಸ್ತದೆ. ಮತ್ತು ಸಿಟಿ ರವಿನ ಇದಕ್ಕೆ ಟಾರ್ಗೆಟು, ಮತ್ತು ಹಿಂದುತ್ವದ ಬಗ್ಗೆ ಮಾತಾಡುವಂಥ ವ್ಯಕ್ತಿಗಳಿಗೆ ಯಾವಾಗಲೂ ಟಾರ್ಗೆಟ್ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ತಾಯಿದೆ. ಹೀಗಾಗಿ ಸಿಟಿ ರವಿ ಅವರಿಗೆ ಇವತ್ತೇನು ಒಂದು ಒತ್ತಡ ತರುವಂಥ ಕೆಲಸ ಮಾಡ್ತಾರಲ್ಲ, ಬಹುಶಃ ಇದರಿಂದ ಕಾಂಗ್ರೆಸ್ ಪಾರ್ಟಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಪೆಟ್ಟು ಬರ್ತದೆ. ಸರ್, ನಕ್ಸಲ್ ಬಂಧನ ವಿಚಾರದಲ್ಲಿ ನಕ್ಸಲ್ ಬಂಧನ ಮಾಡಿ ಬೆಂಗಳೂರು CM ಕರ್ಕೊಂಡ್ಬಂದು ಅವತ್ತೆಲ್ಲ ಇದನ್ನು ಮಾಡಿದ್ರು ಸರ್. 3 ದಿವಸ ಆದಮೇಲೆ ಇವತ್ತು ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ತೆಗೆದುಕೊಂಡು ಈ ಸರ್ ಎಷ್ಟರ ಮಟ್ಟಿಗೆ ಸರಿ ನೋಡಿ, ಓನ್ಲಿ ಸಿದ್ದರಾಮಯ್ಯ ಪ್ರಚಾರ ತೆಗೆದುಕೊಳ್ಳಾಗಿದೆ. ಈ ನಕ್ಸಲೈಟ್ ಪ್ಯಾಕೇಜ್ ಇರುವಂಥದ್ದು ಇಲ್ಲದನ್ನು ನಾನು ಡಿನೈ ಮಾಡೋದಿಲ್ಲ. ಎಸ್, ಯಾರು ಉಗ್ರಗಾಮಿ ಕೆಲಸ ಮಾಡ್ತಾರೆ, ನಕ್ಸಲೈಟ್ ಕೆಲಸ ಮಾಡ್ತಿದ್ರು, ಅವರೆಲ್ಲ ಮೇನ್ ಸ್ಟ್ರೀಮಿಗೆ ಬರಬೇಕನ್ನುವಂಥ ಎಲ್ಲ ಸರ್ಕಾರದ ಉದ್ದೇಶ. ಅದಕ್ಕೆ ಸರ್ಕಾರಗಳು ಪ್ಯಾಕೇಜು ಕೊಡ್ತವೆ, ಒಂದು ನಾಗರಿಕರಾಗಿ ಬದುಕ್ರಿ ಅಂತ ಅನ್ನೋದು. ಅದರಿಂದ ಅವರ ಉಗ್ರಗಾಮಿ ಚಟುವಟಿಕೆಯಿಂದ, ನಕ್ಸಲ್ ಚಟುವಟಿಕೆಯಿಂದ ಸಮಾಜದಲ್ಲಿ ಒಂದು ಶಾಂತಿ ಡಿಸ್ಟರ್ಬ್ ಆಗ್ತದೆ. ಆ ದೃಷ್ಟಿಯಿಂದ ಅದನ್ನೊಂದು ಪ್ಯಾಕೇಜ್ ಮಾಡಿದ್ದಾರೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಅವರಲ್ಲೇ ಚಿಕ್ಕಮಗಳೂರಿನಲ್ಲಿ DC ಮುಂದೆ ಶರಣಾಗತಿ ಆಗಕ್ಕೆ ಹೊಂಟಿದ್ರು. ಆ ಮಧ್ಯವರ್ತಿಗಳು ಅದೆಲ್ಲ ವ್ಯವಸ್ಥೆನೂ ಮಾಡಿತ್ತು, ಡೇಟು ಫಿಕ್ಸ್ ಆಗಿತ್ತು, ಟೈಮು ಫಿಕ್ಸ್ ಆಗಿತ್ತು. ಆದರೆ ಅವರು ಮತ್ತು ಬೆಂಗಳೂರಿಗೆ ಹರಿಬರಿಯಿಂದ ನೋಡಿ, ಯಾವಾಗಲೂ ಒಂದು ನಕ್ಸಲೇಟರು ಶರಣಾಗತಿ ಆದಾಗ, ಹಿಂದೂ ಆಗ್ಯಾವ, ನಾನು ಮುಖ್ಯಮಂತ್ರಿ ಇದ್ದಾಗ ನೋಡಿದ್ದೀನಿ. ಅವಾಗ ಆದಾಗ ಎಲ್ಲೋ ಪ್ರಿಲಿಮಿನರಿ ಆದಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಅವರಲ್ಲಿದ್ದಂಥ ಶಸ್ತ್ರಾಸ್ತ್ರಗಳು, ವೆಪನ್ಸು ಎಲ್ಲವನ್ನೂ ವಶ ಮಾಡಿಕೊಂಡು ಹ್ಯಾಂಡ್ ಓವರ್ ಮಾಡಿದ ಮೇಲೆ ಅವ್ರು ಕರ್ಕೊಂಡು ಬಂದು ಶರಣಾಗತಿ ಮಾಡುವಂಥದ್ದು ಮತ್ತು ಸ್ಪೆಷಲ್ ಪ್ಯಾಕೇಜ್ ಪ್ರಕಾರ ಅವ್ರಿಗೇನು ಹಣ ಕೊಡುವಂಥದ್ದು, ಇದೆಲ್ಲ ಮಾಡುವಂಥದ್ದು ನಾನು ನೋಡಿದ್ದೀನಿ.
ಆದರೆ ಇವತ್ತು ಯಾವುದೂ ಪೂರ್ವ ತಯಾರಿ ಮಾಡಲಾರ್ದ್ರೆ, ಶಸ್ತ್ರಾಸ್ತ್ರಗಳನ್ನು ವಶ ಮಾಡಿಕೊಳ್ಳಾರ್ದ್ರೆ, ಅವ್ರು ಹರಿಬರಿಯಿಂದ ಎಲ್ಲಿ DC ಕಡೆ ಹೋಗುವಂಥದ್ದನ್ನು ತಪ್ಪಿಸಿ ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡ್ಬಂದು ಅಲ್ಲಿ ಸಿದ್ದರಾಮಯ್ಯ ಮುಂದೆ ಶರಣಾಗತಿ ಆಗುವಂಥದ್ದು ಏನಿದೆಲ್ಲ ಅದನ್ನು ಕ್ರೆಡಿಟ್ ತೊಗೊಳ್ಳುವಂಥದ್ದು ಮತ್ತು ಇದನ್ನು ಹೈಲೈಟ್ ಮಾಡ್ಕೊಳ್ಳಿಕೊಂಡ್ರು. ಮತ್ತು ಈ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇರುವಂಥದ್ದು, ಉಗ್ರವಾಗಿ ಚಟುವಟಿಕೆ, ನಕ್ಸಲೇಟ್ ಚಟುವಟಿಕೆ ಮಾಡುವಂಥ ವ್ಯಕ್ತಿಗಳನ್ನು ಮೇನ್ ಸ್ಟ್ರೀಮಿಗೆ ಬರಲಿ, ಸಮಾಜದಲ್ಲಿ ಬದುಕಲಿ, ಅವ್ರು ಬೇಡ ಅನ್ನೋದಿಲ್ಲ. ಆದರೆ ಅವ್ರನ್ನ ವೈಭೀಕರಣ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಮಾಡಿದ್ರು. ಇದು ತಪ್ಪಂತ ನಾನು ಹೇಳ್ತೀನಿ. ಅದಕ್ಕಾಗಿ ಈ ರೀತಿ ವ್ಯವಸ್ಥೆ ಇರಬಾರ್ದು. ಇವತ್ತೆಲ್ಲ ಇದಕ್ಕೆ ಯಾರು ಹೊಣೆಗಾರರು ಅನ್ನೋಂಥದ್ದು ಇವತ್ತು ವಿಚಾರ ಮಾಡಬೇಕಾಗ್ತದೆ. ಇದಕ್ಕೆ ಮುಖ್ಯಮಂತ್ರಿ ಹೊಣೆಗಾರ ಆಗ್ತಾರೆ. ಇನ್ನೂ ಅಧಿಕಾರಿಗಳು ಏನೋ ಒಂದು ಪ್ರೊಸೆಸ್ ಮಾಡ್ತಾಯಿದ್ರು, ಅದನ್ನು ಬಿಟ್ಟು ಸಿದ್ದರಾಮಯ್ಯ ಅವರು ಅಲ್ಲಿ ಕರೆಸಿ ಕ್ರೆಡಿಟ್ ತೊಗೊಳಕ್ಕೆ ಹೋಗಿ ಒಂದು ವ್ಯವಸ್ಥೆ ಹಾಳು ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಮಾಡಿದ್ರು. ಸರಿ, CT ರವಿ ಅವ್ರಿಗೆ ಹತ್ಯೆ ಮಾಡ್ಕೊಂಡು ಪತ್ರ ಬರೆದ ಒಂದು ಕಡೆ ಆದ್ರೆ ಈಗ ಅವ್ರು ಮುಂಚೆಯಿಂದನೂ ಹೇಳ್ತಾರೆ ನನಗೆ ಬೆದರಿಕೆ ಇದೆ. ಇವರಿಗೆ ಏನಾದರೂ ಅವ್ರು ಹೇಳಿದ್ದಾರೆ, ಏನಾದರೂ ಅನಾಹುತ ಇಷ್ಟೆಲ್ಲ ಆದಮೇಲೆ ಥ್ರೆಟ್ಟು ಮತ್ತೊಂದು ಆದಮೇಲೆ ಪತ್ರ ಮುಖಾಂತರ ಬರೆದು ಆದಮೇಲೂ ಸದ್ಯಕ್ಕೆ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ತಿದ್ರೆ, ಏನಾದರೂ ಹೆಚ್ಚು ಕಡಿಮೆ CT ರವಿಗೆ ಆದರೆ ಅನಾಹುತ ಆದರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಗ್ತದೆ. ಅದಕ್ಕೆ ಈ ಎಚ್ಚರಿಕೆ ನಾವು ಕೊಡ್ತಾ ಇದ್ದೇನೆ ಸರ್ಕಾರಕ್ಕೆ. ಇದರ ಮೇಲೆ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಇಲ್ಲದಿದ್ದರೆ ಮುಂದೆ ಆಗುವಂಥ ಗಂಡಾಂತರಗಳಿಗೆ ಈ ಸರ್ಕಾರವೇ ಜವಾಬ್ದಾರಿ ಆಗ್ತದೆ.